पति ब्रह्मचारी। ನೀವು ನನ್ನ ಹೆಂಡತಿ ಅಲ್ಲ. ಎಷ್ಟು ಸಲ ಹೇಳಿದ್ದೀನಿ ನಿಮ್ಗೆ ಹಾಗಂತ? ನೀನೇ ನೋಡು, ಸತ್ಯನ ನೀನ್ ಬದಲಾಯಿಸಕ್ಕಾಗಲ್ಲ. ಸಾಕ್ಷಿ ಸಿಕ್ತಾ? ಈಗ್ಲೂ ಕೂಡ ನಾನು ನಿನ್ ಹೆಂಡತಿ ಅಲ್ಲ ಅಂತ ಹೇಳ್ತೀಯಾ? ಹೌದು, ಅದನ್ನೇ ಹೇಳ್ತೀನಿ. ಯಾಕಂದ್ರೆ ಕೋರ್ಟ್ಗೆ ಬೇಕಾಗಿರೋದು ಈ ಸಿಂಧೂರ ಅಲ್ಲ, ಸಾಕ್ಷಿ ಬೇಕಾಗತ್ತೆ ಕೋರ್ಟ್ಗೆ. ಆದ್ರೆ ನಿಮ್ಮ ಹತ್ರ ಇಲ್ಲ ಅಲ್ವಾ ಅದು? ಇವತ್ತು ಈ ಸಿಂಧೂರ ನನ್ನ ನಂಬಿಕೆನ ಜಾಸ್ತಿ ಮಾಡಿದೆ. ನನಗೆ ಅರ್ಥ ಆಯ್ತು, ಸತ್ಯ ಕಷ್ಟ ಪಡ್ಬೋದು, ಆದ್ರೆ ಸೋಲಲ್ಲ. ನಾನು ಕೂಡ ಸೋಲೋದಿಲ್ಲ. ನೀನು ನಿನ್ನ ಸುಳ್ಳನ್ನ ಇಟ್ಕೋ, ನಾನು ನನ್ನ ಸತ್ಯನ ಮುಂದೆ ಇಡ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಬೇಗ ಇಶಾ, ಬೇಗ ಮಾಡು. ಎಲ್ಲರೂ ತಿಂಡಿ ತಿನ್ನೋ ಟೈಮ್ ಆಯ್ತು. ಬೇಗ ಬೇಗ ಇಡು. ಅಪ್ಪ, ರಿಯಾ, ಅಮ್ಮ, ಸೂರಜ್, ತಿಂಡಿ ರೆಡಿ ಇದೆ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಅಯ್ಯೋ, ಹಣೆ ಬರಹ ಚೆನ್ನಾಗಿಲ್ದೆ ಹೋದ್ರೆ ಆ ಇಂಟರ್ವ್ಯೂನು ಕೆಲ್ಸಕ್ ಬರಲ್ಲ. ಅಷ್ಟಕ್ಕೂ ಏನ್ ಗೊತ್ತಾ, ಅವರು ನನ್ ಡಿಸೈನ್ಗಿಂತ ನಾನು ಹಾಕೊಂಡಿರೋ ಬಟ್ಟೆನೆ ನೋಡ್ತಾ ಇದ್ರು. ಸೋ ಅನ್ಫೇರ್. ಹೋಗ್ಲಿ ಬಿಡು, ನೆಕ್ಸ್ಟ್ ಇಂಟರ್ವ್ಯೂಲಾದ್ರೂ ಸ್ವಲ್ಪ ಬೆಟರ್ ಆಗಿ ಮಾಡಕ್ ಟ್ರೈ ಮಾಡು. ಓಕೆ ಡಿಯರ್, ಸರಿ ಆಯ್ತು, ನಾನು ಆಮೇಲೆ ಮಾಡ್ತೀನಿ. ಬಾಯ್. ವಾವ್, ಚಪಾತಿ ವಾಸನೆ. ಕಾವ್ಯ ಎಲ್ಲಿ ಹೋದ್ಲು? ಅವಳು ಕೆಲ್ಸಕ್ ಬೇಗ ಹೋಗ್ಬೇಕಿತ್ತಂತೆ, ಬೆಳಗ್ಗೆ ಹೊರಟ್ಬಿಟ್ಲು. ವಾವ್, ಸಖತ್ತಾಗಿದೆ. ನೀನು ಪ್ರೀತಿಯಿಂದ ಈ ಚಪಾತಿನ ಮಾಡಿದ್ಯಲ್ಲ ಮಗಳೇ, ಅದ್ರ ರುಚಿ ಸೀದಾ ಹೃದಯಕ್ಕೆ ಹೋಗುತ್ತೆ. ನಿಜವಾಗ್ಲೂ ರುಚಿಯಾಗಿರೋ ಚಪಾತಿ ನಾನ್ ಮಾಡ್ಕೊಂಡ್ ತಂದಿದ್ದೀನಿ. ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ಅಂಗಡಿ ಹೋಗ್ಲಿಲ್ವಾ ನೀನು? ಸರಳ ಆಂಟಿ, ಅಂಗಡಿ ಮುಚ್ಚಿದ್ರೆ ತಾನೆ ನಾನು ಅಡ್ಗೆ ಮಾಡಕ್ಕಾಗೋದು, ನಿಮ್ಮನ್ನ ನೋಡ್ಕೊಳಕ್ಕಾಗೋದು. ನನಗ್ ಗೊತ್ತಿತ್ತು ಮೋನಿಕಾತ್ಗೆ ಆರ್ಡರ್ ತಗೊಳಕ್ ಹೊರಗೋಗಿದ್ದಾರೆ ಅಂತ. ಅದಕ್ಕೆ ನಾನು ಅನ್ಕೊಂಡೆ ಮನೇಲಿ ಎಲ್ರಿಗೂ ನಾನೇ ತಿಂಡಿ ಮಾಡ್ಕೊಂಡ್ ಬರೋಣ ಅಂತ. ಮತ್ತೆ ಸೂರಜ್ನ ಮದ್ವೆ ಆದ್ಮೇಲೆ ಹೇಗಿದ್ರು ಇದನ್ನೆಲ್ಲ ನಾನೇ ಮಾಡ್ಬೇಕಲ್ವಾ?
ಬಿಂದಿಯಾ ಮಾಡಿರೋ ಪರಾಟ ಇಂದ ಅಜ್ವಾಯಿನ್ ಮತ್ತೆ ತುಪ್ಪದ ವಾಸನೆ ಗಮ್ ಅಂತಿದೆ. ಸರಳ ಆಂಟಿ ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ. ನನ್ಗೂ ಕೊಡು. ಹಾ ಹಾ. ಆಹಾಹಾಹಾ. ಮೊದ್ಲಂತೂ ಈಶಾದ್ಗೆ ಮತ್ತೆ ಬಿಂದ್ಯಾ ಸೂರಜ್ ಅಣ್ಣನ ಹಿಂದೆ ಬಿದ್ದಿದ್ರು. ಇವಾಗ ಪರಾಟ ವಿಷಯಕ್ಕೆ ಕಾಂಪಿಟೇಷನ್ ಬಿದ್ದಿದ್ದಾರೆ. ಒಳ್ಳೇದು. ಅಂಕಲ್ ಬೇಡ ಬೇಡ, ನನಗಿದೆ ಸಾಕು. ನನಗೆ ತುಪ್ಪ ಎಲ್ಲ ಇಷ್ಟ ಆಗಲ್ಲ. ನನಗೆ ಪ್ಲೈನ್ ಚಪಾತಿನೇ ಇಷ್ಟ ಆಗುತ್ತೆ. ಅದನ್ನ ಈಶಾ ಮಾಡಿದಾಳೆ. ಬಿಂದ್ಯಾ ಪರಾಟ ಎಷ್ಟು ಚೆನ್ನಾಗಿ ಮಾಡಿದ್ಯಾ ಅಂದ್ರೆ ಆತ್ಮ ತೃಪ್ತಿ ಆಯ್ತು. ಅರೆ ಸರಳ ಆಂಟಿ, ಚಪಾತಿ ಅಷ್ಟೇ ಅಲ್ಲ, ಉಪ್ಪಿನಕಾಯಿಯೂ ಇದೆ. ಸ್ಪೂನ್ ಕೊಡು. ಇದಕ್ಕೆ ಹೇಳ್ತಾರೆ ಸರ್ವಗುಣ ಸಂಪನ್ನ ಅಂತ. ನನ್ ಬಿಂದಿಯಾಗೆ ಎಲ್ಲ ಗೊತ್ತು. ಆಹಾ, ಖುಷಿಯಾಗಿರು ಮಗಳೇ. ಮಗಳೇ, ಎಲ್ಲಿಗೆ ತಗೊಂಡೋಗ್ತಿದ್ಯಾ? ನನಗಿನ್ನೂ ಒಂದು ಕೊಡು. ಅದೇನು ಗೊತ್ತೇನಮ್ಮ, ನಿನ್ನ ಕೈಯಲ್ಲಿ ಮಾಡಿರೋ ಚಪಾತಿನ ತಿಂದರೆ ನನಗೆ ದಿನ ಪೂರ್ತಿ ಸಂತೋಷವಾಗಿರ್ತೀನಿ. ನಿಜ ಹೇಳಬೇಕು ಅಂದರೆ ಹೊಟ್ಟೆ ತುಂಬೋಗಿದೆ, ಆದರೆ ಮನಸ್ಸಿನ್ನೂ ತುಂಬಿಲ್ಲ. ಇನ್ನೊಂದು ಹಾಕಮ್ಮ. ಸೂರಜ್, ಬಾ ನೀನು ಬಾ, ತಿಂಡಿ ತಿನ್ನುವಂತೆ ಬಾ. ಬಿಂದ್ಯಾ ಪರಾಠನ ತುಂಬಾ ಚೆನ್ನಾಗಿ ಮಾಡಿದಾಳೆ, ಬಾ ತಿನ್ನು. ಬಾ ಬಾ. ಹಾ ಬಾ ಬಾ, ನಾನು ನಿಂಗೆ ತಟ್ಟೆಗೆ ಹಾಕೊಡ್ತೀನಿ. ಬಾ ಬಾ ಬಾ. ಸೂರಜ್ ಅಣ್ಣ ಬಿಂದಿಯಾ ಅಂತೂ ರುಚಿಯಾಗಿರೋ ಪರಾಟ ಮಾಡಿದಾಳೆ. ತಿನ್ನೋಡು ಮಜಾ ಬರುತ್ತೆ. ಇಷ್ಟು ಕೆಟ್ಟದಾಗಿರೋ ಚಪಾತಿನ ಇದಕ್ಕೆ ಮುಂಚೆ ಯಾವತ್ತೂ ತಿಂದಿಲ್ಲ ನಾನು. ಯಾರು ಮಾಡಿದ್ದು? ಅರ್ಧ ಬೇಯಿಸಿದಾರೆ, ಅರ್ಧ ಬೇಯಿಸಿಲ್ಲ. ಸಾರಿ ಶೌರ್ಯ, ನೀವು ಈ ಚಪಾತಿನ ತುಂಬಾ ಶ್ರಮದಿಂದ ಪ್ರೀತಿಯಿಂದ ಮಾಡಿದ್ದೀರಾ. ಅದು ರುಚಿಯಾಗೂ ಇದೆ. ಆದರೆ ನಿಮ್ಮನ್ನ ವಾಪಸ್ ಯಜಮಾನ್ರ ಮನೆ ಕಳಿಸೋದಕ್ಕೆ ನಾನು ಈ ನಾಟಕ ಮಾಡಲೇಬೇಕಾಗ್ತಾ ಇದೆ. ಯಾರ ಪ್ರೀತಿ, ಯಾರ ಪ್ರೇಮ, ಯಾರ ಕಷ್ಟಗಳು ಯಾರು ಗೊತ್ತಾಗುತ್ತೆ ಅಂತ ಅಂದ್ರೆ ಯಾರು ಅದನ್ನು ಅನುಭವಿಸ್ತಾರೋ ಅವ್ರಿಗೆ ಮಾತ್ರ. ಹೋಗಿ ಹೋಗಿ ನಿನ್ ಜೊತೆ ಹೇಳ್ತೀನಲ್ಲ. ಏ ಬಿಂದ್ಯಾ, ಸೂರಜಿಗೆ ತಿಂಡಿ ಕೊಡು ಈಗ್ಲೇ. ಬೆಳಗ್ಗೆ ಕೊಂಕ್ ಮಾತುಗಳನ್ನ ಬಿಟ್ಟು ಬೇರೆ ಏನಾದ್ರೂ ಹೊಟ್ಟೆಗೆ ಹೋಗ್ಲಿ, ಇಲ್ಲಾಂದ್ರೆ ಯಾವಾಗ್ಲೂ ಅದನ್ನೇ ಕೇಳಿಸ್ಕೋಬೇಕು. ಬೇರೆಯವ್ರನ್ನೆಲ್ಲ ನಂಬ್ಕೊಂಡಿದ್ರೆ ದಿನವಿಡೀ ಉಪವಾಸ ಇರ್ಬೇಕಾಗತ್ತೆ. ಹಾ, ಇದನ್ ತಗೋ, ಈ ಚಪಾತಿ ತಿಂದು ನೋಡು. ಆಗ ನಿಂಗೆ ಅರ್ಥ ಆಗುತ್ತೆ ನಿಜವಾದ ಚಪಾತಿ ಹೇಗಿರುತ್ತೆ ಅಂತ.
ನಮಸ್ತೆ ಪುರೋಹಿತ್ರೆ. ಅರೆ ಪುರೋಹಿತ್ರೆ, ಅದಕ್ಕೆ ಇವತ್ತೇನಾದ್ರೂ ಮನೇಲಿ ಪೂಜೆ ಇದೆಯಾ? ಅಪ್ಪ, ಇವರನ್ನ ನಾನೇ ಕರೆದಿದ್ದು. ಕೂತ್ಕೊಳ್ಳಿ. ಅಪ್ಪ, ಈ ಪುರೋಹಿತ್ರೆ ನನ್ನ ಮತ್ತೆ ಸೂರಜ್ನ ಮದ್ವೆ ಮಾಡಿಸಿದ್ದು. ಅರೆ ವಾ ವಾ ವಾ, ತುಂಬಾ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ನೀವೇ ಮಾಡಿಸಿದ್ದ ಪುರೋಹಿತ್ರೆ? ಸರಿ ಪಂಡಿತ್ರೆ, ಹೇಳಿ, ಸೂರಜ್ ಮತ್ತೆ ಈಶಾ ಮದ್ವೆ ಸತ್ಯ ಏನು ಅಂತ? ಪುರೋಹಿತ್ರೆ, ನೀವು ಯಾರನ್ನ ನೋಡಿ ಹೆದರೋದ್ ಬೇಡ. ನೀವು ನಿಜಾನ್ ಹೇಳ್ಬಿಡಿ ಸಾಕು. ಹೇಳಿ ಪಂಡಿತ್ರೆ, ನೀವು ಯಾರಿಗೂ ಹೆದರ್ಕೊಳಕ್ ಹೋಗ್ಬೇಡಿ. ಸತ್ಯ ಏನಿದೆಯೋ ಅದನ್ನ ಆರಾಮಾಗಿ ಹೇಳಿ. ನೀವು ಆಂಜನೇಯನ ದೇವಸ್ಥಾನದಲ್ಲಿ ಇರ್ತೀರಲ್ವಾ, ಅಲ್ಲಿ ಪ್ರತಿದಿನ ನಿಯಮ ಪಾಲನೆ ಮಾಡ್ತಾ ದೇವಸ್ಥಾನಕ್ಕೆ ಬರ್ತೀನಿ. ನೀವು ಆರತಿ ಮಾಡ್ತೀರಾ, ಪೂಜೆ ಮಾಡಿಸ್ತೀರಾ, ಮತ್ತೆ ಜನಕ್ಕೆ ಪ್ರಸಾದ ಕೊಡ್ತೀರಾ. ಎಲ್ಲ ವಿಚಾರನೂ ಚೆನ್ನಾಗಿ ಗೊತ್ತಿದೆ ನನಗೆ. ಮತ್ತೆ ಬಹುಶಃ ನಿಮಗೂ ಕೂಡ ನನ್ ಗುರ್ತು ಸಿಕ್ಕಿರ್ಬೇಕು ಅಲ್ವಾ? ಸರಿ, ಸತ್ಯ ಏನಿದೆ ಅದನ್ನ ಹೇಳಿ ಹೇಳಿ. ಸ್ವಾಹ. ನೀವು ಕುಂಕುಮನ ಇಟ್ಟಾಯ್ತು, ಹಾಗಾದ್ರೆ ನಿಮ್ಮ ಮದುವೆ ಮುಗೀತು ಅಂತ. ಇವಾಗಿಂದ ನೀವಿಬ್ರು ಗಂಡ ಹೆಂಡತಿ. ಪುರೋಹಿತ್ರೆ, ನೀವ್ ಹೆದರ್ಬೇಡಿ, ನಿಜ ಹೇಳಿ ಸಾಕು. ನೀವು ನಿಜ ಹೇಳಿದ್ರೆ ನನಗೆ ತುಂಬಾ ಉಪಕಾರ ಆಗತ್ತೆ. ಅದು ಪುರೋಹಿತ್ರೆ, ಹೇಳಿ. ನೋಡಮ್ಮ, ನಂಗೆ ಈ ನಡುವೆ ಯಾವ ವಿಷಯನೂ ನೆನಪಲ್ಲಿ ಇಡ್ತಾ ಇಲ್ಲ. ನಿನ್ನ ನೋಡಿದ ಮೇಲೆ ನನಗೂ ಗೊತ್ತಾಗ್ತಿರೋದು ನಿನ್ನ ಮದುವೆ ಮಾಡಿಸಿರೋ ನಾನೇನಾ ಅಂತ. ಆದರೆ ಇವ್ರನ್ನ ನೋಡ್ತಿದ್ರೆ ನನಗೇನು ಅನ್ನಿಸ್ತಿದೆ ಅಂದರೆ, ನಾನು ಯಾವಾಗ ಇವ್ರಿಗೆ ಮದುವೆ ಮಾಡಿಸ್ದೆ ಅನ್ನಿಸ್ತಿದೆ. ಪುರೋಹಿತ್ರೆ, ನೀವು ಮಾತನ್ನ ಬದಲಾಯಿಸಿ ಹೇಳ್ತಾ ಇದ್ದೀರಾ. ನೀವು ನೇರವಾಗಿ ಹೇಳಿ, ನೀವು ಯಾರ ಜೊತೆ ನನ್ನ ಮದ್ವೆ ಮಾಡಿಸಿದ್ರಿ? ನೀವು ನಿಜ ಹೇಳಿದ್ರೆ ಸಾಕು. ಇಲ್ಲಿ ನೋಡಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನಂತೂ ತುಂಬ ಮದುವೆಗಳನ್ನ ಮಾಡಿಸ್ಬಿಟ್ಟಿದ್ದೀನಿ, ಅದರಿಂದ ನಂಗೆ ಯಾವುದು ನೆನಪಾಗ್ತಾ ಇಲ್ಲ. ಸರಿ, ನಾನೇನು ಬರ್ತೀನಿ. ಅಯ್ಯೋ ಪುರೋಹಿತ್ರೆ, ನಿಂತ್ಕೊಳ್ಳಿ. ಪುರೋಹಿತ್ರೆ, ನನ್ನ ಮಾತು ಕೇಳಿ. ಪುರೋಹಿತ್ರೆ, ಎಲ್ಲ ಹೋಗ್ತಿದ್ದೀರಾ? ಪಂಡಿತರು ಬಂದಿದ್ದು ನೋಡಿ ಚಪಾತಿನ ತಿಂದ ಕೂತ್ಕೊಂಡೆ. ನನಗೆ ಗೊತ್ತಿತ್ತು ಹೀಗೆ ಆಗತ್ತೆ ಅಂತ. ರೌಡಿ ಅಲ್ವಾ? ರೌಡಿ ಮುಂದೆ ಯಾರಾದ್ರೂ ನಿಜ ಹೇಗೆ ಹೇಳ್ತಾರೆ? ಜನರನ್ನ ಹೆದರ್ಸೋದು, ಬೆದರ್ಸೋದು, ಕೊಂಡ್ಕೊಳ್ಳೋದು ಚೆನ್ನಾಗಿ ಬರತ್ ನಿಂಗೆ. ಸೂರಜ್, ಒಂದ್ ಮಾತು ಅರ್ಥ ಮಾಡ್ಕೊ. ಸತ್ಯನ ಮುಚ್ಚಿಡೋದಕ್ಕೂ ಆಗಲ್ಲ, ಮತ್ತೆ ಕೊಂಡ್ಕೊಳ್ಳೋಕ್ಕೂ ಆಗಲ್ಲ. ಏಯ್, ಇನ್ನೊಂದ್ಸಲ ನನ್ನ ಮಗನ ಹತ್ರ ಈ ತರ ಎಲ್ಲ ಮಾತಾಡಿದ್ರೆ ಹುಷಾರ್. ಆಮೇಲೆ ನಾನು ಸುಮ್ಮನಿರಲ್ಲ. ಅಯ್ಯೋ 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 ಅಯ್ಯೋ, ಅದಕ್ಕೆ ಯಾಕಿಷ್ಟು ಕೋಪ ಮಾಡ್ಕೋತಿದ್ದೀರಾ? ಯಾರು ಇದರಲ್ಲೆಲ್ಲ ಮಾಸ್ಟರ್ ಡಿಗ್ರಿ ಮಾಡಿದಾರೋ ಅವ್ರ ಬಗ್ಗೆ ಇದೇ ರೀತಿ ತಾನೇ ಮಾತಾಡಬೇಕು. ಡಾಕ್ಟರ್ ಆಗಿದ್ರೆ, IAS ಆಗಿದ್ರೆ ಅವ್ರನ್ನ ಹಾಗೆ ಕರಿತಿದ್ವಿ ಅಲ್ವಾ? ಒಬ್ಬ ರೌಡಿನ ರೌಡಿ ಹೆಸರಲ್ಲೇ ಕರಿಬೇಕಲ್ವಾ? ಹಾ, ಅಪ್ಪ, ನೀವ್ ಸರಿಯಾಗಿ ಹೇಳಿದ್ರಿ. ಸತ್ಯ ತುಂಬಾ ದಿನ ಮುಚ್ಚಿಡಕ್ಕಾಗಲ್ಲ. ನನ್ನ ಹತ್ರ ಯಾರೋ ಹೇಳಿದ್ರು,
ನನ್ನ ಹಣೆಗೆ ಅವ್ರ ಸಿಂಧೂರ ಇಟ್ಟಿದ್ ಮಾತ್ರಕ್ಕೆ ನಾನು ಅವ್ರ ಹೆಂಡತಿ ಅಂತ ಸಾಬೀತಾಗಲ್ವಂತೆ. ಸಿಂಧೂರ ಅಲ್ಲ, ಸಾಕ್ಷಿ ಬೇಕಲ್ವಾ ನಿಂಗೆ? ಇಲ್ಲಿದೆ ನೋಡ್ ಸಾಕ್ಷಿ. ಈ ಪೇಪರ್ ಇಲ್ಲಿಗೆ ಹೇಗೆ ಬಂತು? ಈ ಪೇಪರ್ ನೋಡಿ ನೆನ್ಪಾಯ್ತಾ? ಅಥವಾ ಪುರೋಹಿತರ ಹಾಗೆ ನಿನ್ ನೆನ್ಪಿನ ಶಕ್ತಿನೂ ಹೊರಟೋಗಿದ್ಯಾ? ಪರವಾಗಿಲ್ಲ, ನಾನೇ ಓದ್ತೀನಿ. ಇದ್ರಲ್ಲಿ ಬರ್ತಿದೆ ಸೂರಜ್ ವೈಫ್ ಇಶಾ. ಈಗಂತೂ ಕೊನೆ ಬಾಲ್ನ ಸಿಕ್ಸರ್ ಹೊಡೆದ್ಬಿಟ್ರು ಈಶಾತ್ಗೆ. ಕಿಲಾಡಿ. ಒಂದು ವೇಳೆ ನಿನಗೆ ನಂಬಿಕೆ ಬರ್ತಿಲ್ಲ ಅಂದ್ರೆ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಕೇಳ್ಬೋದು, ಈ ಪೇಪರ್ ಅಸ್ಲಿನಾ ಅಥವಾ ನಕಲಿನಾ. ಬಿದ್ಯಾ, ಏನ್ ಮಾಡ್ತಿದ್ಯಾ ನೀನು? ಅಯ್ಯೋ ಏನ್ ಮಾಡ್ ನಿನ್ ಪೇಪರ್ ಎಲ್ಲ ಉಪ್ಪಿನಕಾಯಿ ಆಗೋಗ್ಬಿಟ್ಟಿದೆ. ಅದು ಈ ಪೇಪರ್ನ ಕಾಸು ಕೊಟ್ರೆ ಯಾರು ಬೇಕಾದ್ರೂ ಮಾಡ್ಕೊಡ್ತಾರೆ. ಬೇಕು ಅಂದ್ರೆ ನಿನ್ನ ಮತ್ತೆ ಸೂರಜ್ ಮದ್ವೆ ಪೋಸ್ಟರ್ನ ನಾನೇ ಇಡೀ ಊರು ತುಂಬಾ ಹಾಕಿಸ್ತೀನಿ. ಮತ್ತೆ ಎಲ್ರಿಗೂ ಗೊತ್ತಾಗುತ್ತೆ ನಾನ್ ಸೂರಜ್ ಹೆಂಡತಿ, ನನಗೆ ಮತ್ತೆ ಸೂರಜ್ಗೆ ಮದ್ವೆ ಆಗಿದೆ. ಒಪ್ಕೋತಾರಾ? ಯಾರಾದ್ರೂ ಒಪ್ಕೋತಾರಾ ಹೇಳಿ? ನಿನಗೆ ಯಾವ್ದಾದ್ರು ಐಡೆಂಟಿಟಿ ಇದ್ರೆ ಮಾತ್ರ ಇದನ್ನ ಒಪ್ಕೊಳಕ್ ಸಾಧ್ಯ. ಈ ಪತ್ರನ ಹಂಗೆ ಒಪ್ಕೊಳಕ್ ಆಗಲ್ಲ. ಇದೆಯಾ ನಿನ್ನ ಹತ್ರ ಯಾವ್ದಾದ್ರು ಐಡಿ? ಮತ್ತೆ ಈ ಮದ್ವೆ ಅನ್ನೋ ಹೆಸರಿಟ್ಕೊಂಡು ಸೂರಜ್ ಮೇಲೆ ಹಕ್ ಚಲಾಯಿಸ್ತಾ ಇದೆಯಲ್ಲ, ಯಾವ್ದಾದ್ರು ಪೇಪರ್ ಮೇಲೆ ಬರ್ದು ಸೈನ್ ಹಾಕಿದ್ಯಾ? ಸರಿ, ಒಪ್ಕೋತೀನಿ, ನೀನ್ ಹೇಳ್ತಿರೋದೆಲ್ಲ ನಿಜನೇ, ಒಪ್ಕೋತೀನಿ, ಆಯ್ತು. ಆದ್ರೆ ಕೋರ್ಟ್ಗೆ ಸಾಕ್ಷಿ ಬೇಕಲ್ವಾ? ಇದೆಯಾ ನಿನ್ನ ಹತ್ರ ಸಾಕ್ಷಿ? ಏನ್ ತೋರಿಸ್ತೀಯಾ ಕೋರ್ಟಲ್ಲಿ? ಈ ಡೂಪ್ಲಿಕೇಟ್ ಪೇಪರ್ ತೋರಿಸ್ತೀಯಾ? ಹೇಳು, ಡೂಪ್ಲಿಕೇಟ್ ಪೇಪರ್ ತೋರಿಸ್ತೀಯಾ? ಬಿಂದ್ಯಾ, ಏನ್ ಭಾವಂದ್ರೆ, ಬಿಂದ್ಯಾ ಹೇಳ್ತಿರೋದ್ ನಿಜನೇ ತಾನೆ? ಈ ತುಂಡ್ ಪೇಪರ್ ಹಿಡ್ಕೊಂಡು ಏನ್ ಪ್ರೂವ್ ಮಾಡಕ್ ಹೊರಟಿದ್ಯಾ? ಪ್ರೂಫ್ ಅಲ್ಲ ಅದು, ಒಂದ್ ಪೇಪರ್ ಅಷ್ಟೇ ಅದು. ಈಶಾ, ನಮ್ಗೋಸ್ಕರ ಅಲ್ಲ ಅಂದ್ರು ಆ ದೇವ್ರ ಆಸೆ ಏನಿದೆ ಅಂತ ಅರ್ಥ ಮಾಡ್ಕೋ. ನೀನ್ ಎಷ್ಟ್ ಪ್ರಯತ್ನ ಪಟ್ರು ಏನಾಗ್ತಿದೆ? ಜನ ನಿನ್ ಮದ್ವೆ ಬಗ್ಗೆ ಸವಾಲ್ ಹಾಕ್ತಾನೆ ಇದಾರೆ. ಸೂರಜ್ ಏನಾದ್ರೂ ನಿನ್ ಹಣೆನಲ್ಲಿ ಬರ್ದಿದ್ರೆ ಅವ್ನು ನಿನ್ ಸಿಕ್ಕೇ ಸಿಗ್ತಾನೆ. ಸೊ ಪ್ಲೀಸ್ ಅರ್ಥ ಮಾಡ್ಕೋ, ಹೊರಡು ಇಲ್ಲಿಂದ. ಬಿಂದ್ಯಾ, ನೀನೊಂದ್ ಮಾತನ್ನ ಅರ್ಥ ಮಾಡ್ಕೋ. ನಾನ್ ಇಲ್ಲಿಂದ ಎಲ್ಲಿಗೂ ಹೋಗ್ತಿಲ್ಲ. ಸೂರಜ್ ಇವಾಗಿನವರೆಗೂ ನನ್ನವನಲ್ಲ ಅಂದ್ರೆ ಅವನ್ ನಿನ್ನವನ್ ಕೂಡ ಅಲ್ಲ. ಅವನು ಬ್ರಹ್ಮಚಾರಿ, ಆದ್ರೂ ಅವನ್ ಹಿಂದೆ ಬಿದ್ದಿದ್ಯಾ. ಮತ್ತೆ ನಾನ್ ಯಾಕೆ ಬಿಡ್ಲಿ? ಅವನ್ನ ನಾನು ಪ್ರೀತಿಸ್ತೀನಿ. ಮತ್ತೆ ಪ್ರೀತಿ ಅಂದ್ರೆ ಏನು ಅಂತ ನಿನಗೆ ಅರ್ಥ ಆಗಲ್ಲ. ಬಿಂದ್ಯಾ, ಸೂರಜ್ ನನ್ನ ಸೌಭಾಗ್ಯ.
ಜೋಡಿನ ಭಗವಂತ ಮಾಡ್ತಾನೆ. ಅವನ್ ಮಾಡಿದ್ದನ್ನ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಯಾರು ಸರಿ ಸಮಾನರು ಅವರೇ ಜೋಡಿ ಆಗೋದು. ಮತ್ತೆ ಮದ್ವೆಗೆ ಅರ್ಥ ಬರೋದೆ ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಾಗ. ನಿನ್ಗೇನ್ ಗೊತ್ತು ಸೂರಜ್ ಬಗ್ಗೆ? ಅವನಿಗೆ ಏನ್ ಹಾಕೊಳಕ್ ಇಷ್ಟ, ಅವನಿಗೆ ಏನ್ ತಿನ್ನಕ್ ಇಷ್ಟ, ಅವನಿಗೆ ಎಲ್ಲಿ ಹೋಗೋದಿಷ್ಟ, ಅವನಿಗೆ ಯಾರ ಜೊತೆ ಇರೋದಿಷ್ಟ, ಅವನಿಗೆ ಯಾವ ಹೂ ಇಷ್ಟ, ಯಾವ ಹಬ್ಬ ಇಷ್ಟ, ಸೂರಜ್ಗೆ ಏನ್ ಇಷ್ಟ ಅಂತ ಇದ್ರಲ್ಲಿ ಒಂದಾದ್ರೂ ಗೊತ್ತಾ? ಏನು ಗೊತ್ತಿಲ್ಲ ಅಲ್ವಾ ನಿಂಗೆ? ಮತ್ತೆ ನಿನ್ನ ನೋಡಿದ್ರೆ ನನಗೆ ಆಶ್ಚರ್ಯ ಅನ್ಸುತ್ತೆ. ಮತ್ತೆ ನಾನ್ ನಿನ್ನ ಹತ್ರ ಒಂದ್ ಕೇಳ್ಬೇಕು, ನಿನಗೇನಾದ್ರೂ ಈ ಆತ್ಮಸಾಕ್ಷಿ ಅನ್ನೋದಿದ್ಯಾ? ಯಾರಿಗೂ ನಿನ್ಗಿಲ್ಲಿರೋದು ಇಷ್ಟಾನೇ ಇಲ್ಲ, ದಿನ ಅವಮಾನ ಮಾಡ್ತಿದ್ದಾರೆ, ಆದ್ರೂ ನೀನ್ ಇಲ್ಲೇ ಇದೆಯಾ? ಒಳ್ಳೇದಾಯ್ತು, ಶ್ರಾವಣ ಪೂಜೆ ಶುರು ಆಗೋದಕ್ ಮುಂಚೆನೆ ನೀನೇ ಈ ಮನೆ ಬಿಟ್ಟು ಹೊರಗಡೆ ಹೋಗ್ತಿದ್ಯಾ. ಸುರಜಣ್ಣ, ಇದು ನೀವು ಹೇಗೆ ಹೇಳಿದ್ರು ಹಾಗೆ ಡಿಟ ಮಾಡ್ಕೊಂಬಂದಿದ್ದೀನಿ ನೋಡಿ. ಮೆಣಸಿನ್ಕಾಯಿಂದ ಮಾಡ್ಕೊಂಬಂದಿರೋ ಪಕೋಡ ನಿಮ್ಮ ಕೈ ತಿನ್ನಕ್ಕಾಗಲ್ಲ ಅಣ್ಣ. ಮತ್ತೆ ಯಾಕೆ ತಿನ್ಬೇಕು? ನಿಮಗೆ ನೀವೇ ಯಾಕೆ ಶಿಕ್ಷೆ ಕೊಡ್ಕೋತಾ ಇದ್ದೀರಾ? ಇಷ್ಟು ಕೆಟ್ಟದಾಗಿರೋ ಚಪಾತಿನ ಇದಕ್ಕೆ ಮುಂಚೆ ಯಾವತ್ತೂ ತಿಂದಿಲ್ಲ ನಾನು. ಯಾರು ಮಾಡಿದ್ದು? ಅರ್ಧ ಬೇಯಿಸಿದಾರೆ, ಅರ್ಧ ಬೇಯಿಸಿಲ್ಲ. ಅಣ್ಣ ನೀರು. ಸುರಜಣ್ಣ ನೀರು ಕುಡೀರಿ ಅಣ್ಣ.